ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೃಷ್ಟಿ ಬೊಟ್ಟು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ದೃಷ್ಟಿಗೆ ಶರಾವತಿ ಒಂದು ಪ್ಲಾನಿಂಗ್ ಹೇಳಿರ್ತಾಳೆ. ನಿನ್ನ ಮನಸ್ಸಲ್ಲಿ ಯಾರು ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಅಂದರೆ ದೃಷ್ಟಿ ಫ್ಯಾಮಿಲಿಗೆ ನೀನು ಹತ್ರ ಆಗಬೇಕು. ದೃಷ್ಟಿ ಫ್ಯಾಮಿಲಿ ಮೇಲೆ ನಿನಗೆ ಅತಿಯಾದ ಪ್ರೀತಿ ಇದೆ ಅಂತ ದೃಷ್ಟಿ ಮುಂದೆ ತೋರಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ದೃಷ್ಟಿಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ನೀನು ನಾಟಕ ಆಡ್ತಿಲ್ಲ ಅಂತಲೂ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಹೀಗೆ ಮಾಡಿದರೆ ದೃಷ್ಟಿ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಲ್ವಾ ಅಂತ ದತ್ತ ಕೇಳಿದಾಗ, ಹೌದು ಕಣೋ, ಕೆಲಸ ಮಾಡೋಣ. ಈಗ ದೃಷ್ಟಿಗೆ ಹೊಸ ಅಕ್ಕ ಯಾರು ಸಿಕ್ಕಿದಾರಲ್ವಾ, ಅವರು ನಿನ್ನ ನಾನು ಮನೆಗೆ ಕರ್ಸಿಲ್ಲ. ನಾಳೆ ಅವ್ರನ್ನ ಮನೆಗೆ ಊಟಕ್ಕೆ ಕರೆಯೋಣ. ಆಗ ಅವ್ರ ಮನೆಯವ್ರನ್ನ ವಿಚಾರಿಸ್ಕೊಂಡಾಗತ್ತೆ. ಅದರಿಂದ ದೃಷ್ಟಿ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ಏನಂತ್ಯ ಅಂತ ಹೇಳಿದಾಗ, ಸರಿ ಅಕ್ಕ ಅಂತ ದತ್ತ ಒಪ್ಕೊಂತಾನೆ. ಈ ಕಡೆ ಚನ್ನಮ್ಮನ ಮನೆಗೆ ಶರಾವತಿ ಹೊಸ ಸೀರೆ ಬಳೆನೆಲ್ಲ ತಗೊಂಡು ಬಂದಿರ್ತಾಳೆ. ಅದೇ ಟೈಮಲ್ಲಿ ರಾಜು ರೂಪನ ಪ್ರಶ್ನೆ ಕೇಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶರಾವತಿ ಬಂದಿರೋದು ನೋಡ್ಕೊಂಡು ರಾಜು ಸೈಲೆಂಟ್ ಆಗ್ಬಿಡ್ತಾರೆ. ನಂತರ ಶರಾವತಿ ಚೆನ್ನಮ್ಮ ಅಂತ ಒಳಗಡೆ ಕೂಕೊಂತ ಬರ್ತಿರುವಾಗ ರಾಜು ಬಂದ್ಬಿಟ್ಟು, ಅಮ್ಮ ಅಪ್ಪ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ, ಇರಿ ಕೂತಿರಿ, ನಾನು ನೀರ್ ತರ್ತೀನಿ ಅಂತ ಒಳಗಡೆ ಹೋದಾಗ ಈ ಕಡೆ ಶರಾವತಿ ಸೀಮಾ ಹತ್ರ ಬಂದು, ನಾಳೆ ನೀನು ಈ ಬಟ್ಟೆನೆಲ್ಲ ಹಾಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ತಪ್ಕೊಂಡು ಹೇಗ್ ರೆಡಿ ಆಗ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ಬೇಕು. ದತ್ತ ನಿನ್ನ ನೋಡಿದ ತಕ್ಷಣ ಕಳೆದು ಹೋಗ್ಬೇಕು, ಅಷ್ಟು ಚೆನ್ನಾಗಿ ರೆಡಿಯಾಗಿ ದತ್ತನ್ ಮುಂದೆ ಬಂದು ನಿಂತ್ಕೋಬೇಕು ಅಂತ ಹೇಳಿದಾಗ, ಇದೆಲ್ಲ ಯಾಕೆ ಅಂತ ಸೀಮಾ ಕೇಳ್ತಾಳೆ. ಆಗ ದತ್ತನಿಗೆ ಆ ದೃಷ್ಟಿ ಮೇಲೆ ಫೀಲಿಂಗ್ಸ್ ಹುಡ್ತಾ ಇದೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ಅವಳಿಗಿಂತ ನೀನೇನು ಕಡಿಮೆ ಇಲ್ಲ, ಹಾಗೆ ದೃಷ್ಟಿ ಅಕ್ಕ ಬೇರೆ ಯಾರು ಅಲ್ಲ, ನೀನೆ ಅನ್ನೋ ಸತ್ಯ ದತ್ತನಿಗೂ ಗೊತ್ತಾಗ್ಬೇಕು. ಆಗ ದತ್ತ ಆಟೋಮೆಟಿಕ್ ಆಗಿ ದೃಷ್ಟಿಯಿಂದ ದೂರ ಉಳಿತಾನೆ. ಯಾಕಂದ್ರೆ ದೃಷ್ಟಿ ಅಕ್ಕನಿಂದನೇ ಅವನಿಗೆ ಮೋಸ ಆಗಿರುವಾಗ ಅವಳು ತಂಗಿನೇ ನನ್ನ ಹೆಂಡತಿ ಅಂತ ಗೊತ್ತಾದ್ರೆ ಇನ್ನಷ್ಟು ಅವನು ಕುಸ್ತೋಗ್ತಾನೆ. ಅದನ್ನೇ ನಾವು ಅಡ್ವಾಂಟೇಜ್ ಆಗಿ ಬಳಸ್ಕೋಬೇಕು ಅಂತ ಶರಾವತಿ ಹೇಳಿದಾಗ, ಸರಿ ಆಯ್ತು ಅಂತ ಸೀಮಾ ಒಪ್ಕೊಂತಾಳೆ. ಇನ್ನೊಂದ್ ಕಡೆ ದೇವಸ್ಥಾನದಿಂದ ತುಂಬಾ ಬೇಸರದಿಂದ ದೃಷ್ಟಿ ರೂಮಿಗೆ ಬಂದು ಕೆಲಸ ಮಾಡ್ತಿರುವಾಗ ಅಲ್ಲಿಗೆ ದತ್ತ ಬರ್ತಾನೆ. ಯಜಮಾಂತಿ ಅದು ಅಂತ ಹೇಳಿದಾಗ ದೃಷ್ಟಿ ತಿರುಗಿ ನೋಡಿ ಸೈಲೆಂಟ್ ಆಗಿ ತನ್ನ ಕೆಲಸ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ಕೊಂಡು ದತ್ತನಿಗೆ ಇನ್ನಷ್ಟು ಬೇಜಾರಾಗುತ್ತೆ. ನಂತರ ಯಜಮಾಂತಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ, ಹೇಳಿ ಅಂತ ದೃಷ್ಟಿ ಹೇಳ್ತಾರೆ. ಅದು ನಾಳೆ ನಿಮ್ಮ ಅಕ್ಕನ್ನ ನಮ್ಮ ಮನೆಗೆ ಊಟಕ್ಕೆ ಕರೆಯೋಣ ಅಂತ ಅನ್ಕೊಂಡಿದೀನಿ. ಬರೀ ನಿಮ್ಮ ಅಕ್ಕನ್ನ ಅಷ್ಟೇ ಅಲ್ಲ, ನಿಮ್ ಫುಲ್ ಫ್ಯಾಮಿಲಿನೇ ನಮ್ಮ ಮನೆಗೆ ಊಟಕ್ಕೆ ಕರೆಯೋಣ ಅಂತ ಅನಿಸ್ತಿದೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ದೃಷ್ಟಿಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅಚಾನಕ್ ಆಗಿ ಯಾಕೆ ಅಂತ ದೃಷ್ಟಿ ಕೇಳಿದಾಗ, ಅದು ನಿಮ್ಮ ಅಕ್ಕ ಬಂದಾಗ್ಲಿಂದ ನಮ್ಮ ಮನೆಗೆ ಅವ್ರನ್ನ ಕರ್ದೇ ಇಲ್ಲ ಅಲ್ವಾ, ಅದಕ್ಕೆ ನಾಳೆಗೆ ನಮ್ಮ ಮನೆಗೆ ಅವ್ರನ್ನ ಊಟ ಕರೆದು ಆತಿಥ್ಯ ಸತ್ಕಾರ ಮಾಡೋಣ ಅಂತ ಅನ್ಕೊಂಡಿದೀವಿ. ನೀನೇನಂತೀಯ ಅಂತ ಹೇಳಿದಾಗ, ನಾನು ಅನ್ನೋದೇನು, ನಮ್ಮ ಮನೆಯವರು ಈ ಮನೆಗೆ ಬರ್ತಾರೆ ಅಂದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ದೃಷ್ಟಿ ಹೇಳ್ತಾಳೆ. ನಂತರ ದತ್ತ ಸರಿ ಅಂತ ಅಲ್ಲಿಂದ ಹೋಗಕ್ಕೆ ಅಂತ ನೋಡಿದಾಗ, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ದೃಷ್ಟಿ ಆದಾಗ ದತ್ತ ಮತ್ತೆ ವಾಪಸ್ ಬಂದು ಏನದು ಅಂತ ಕೇಳ್ತಾನೆ. ನೀವು ನನಗೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ, ಆದ್ರೆ ನಿಮ್ಮಿಂದ ದೂರ ಇರೋ ಶಿಕ್ಷೆ ಮಾತ್ರ ನನಗೆ ಈ ಜನ್ಮಕ್ಕೆ ಕೊಡಕ್ ಹೋಗ್ಬೇಡಿ. ಒಂದ್ ವೇಳೆ ನಿಮ್ಮಿಂದ ದೂರ ಇರ್ಬೇಕು ಅಂದ್ರೆ ಅದು ನನ್ನ ಉಸಿರು ನಿಂತೋದ್ಮೇಲೆ ಮಾತ್ರ ಅಂತ ದೃಷ್ಟಿ ಹೇಳಿದಾಗ, ದೃಷ್ಟಿ ಬಾಯಿಗೆ ದತ್ತ ತನ್ನ ಕೈನ ಅಡ್ಡ ಇಟ್ಟು, ಇವಾಗ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಯಜಮಾಂತಿ ಅಂತ ದತ್ತ ಕೇಳ್ತಾನೆ. ನಿಮಗ್ ಹೇಳ್ಬೇಕು ಅಂತೂ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ತರ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ ರೆಡಿ ಇದ್ದೀನಿ, ಆದ್ರೆ ನಿಮ್ಮಿಂದ ದೂರ ಇದ್ದು ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ದತ್ತ ಹೊರಟೋಗ್ತಾನೆ. ಅದನ್ನ ಕೇಳಿಸ್ಕೊಂಡು ದೃಷ್ಟಿ ಹೊರಟೋಗ್ತಾನೆ. ಅದನ್ನ ಕೇಳಿಸ್ಕೊಂಡು ದತ್ತಂಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಯಜಮಾಂತಿ ನನ್ನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದಾಳೆ, ಆದ್ರೆ ಪ್ರತಿ ಸಲನೂ ಅವಳಿಗೆ ನಾನು ನೋವು ಬಿಟ್ರೆ ಬೇರೆ ಏನು ಕೊಟ್ಟೇ ಇಲ್ಲ, ಆದ್ರೂ ನನ್ನನ್ನ ಅವಳು ಅಷ್ಟೊಂದು ಯಾಕೆ ಹಚ್ಕೊಂಡಿದ್ದಾಳೆ? ಹುಡುಗಿರನ್ನೇ ದ್ವೇಷ ಮಾಡ್ತಿರೋ ನನಗೆ ಇಷ್ಟೊಂದು ಪ್ರೀತಿ ಕೊಡೋ ಹೆಂಡತಿನ ಆ ದೇವ್ರೆ ನನ್ನ ಪರೀಕ್ಷೆ ಮಾಡಕ್ಕಂತಾನೆ ಕೊಟ್ಟಿದ್ದಾನ ಅಂತ ದತ್ತ ಒಬ್ನೇ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ. ಹಾಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.